ಶಿವನ 12 ಜ್ಯೋತಿರ್ಲಿಂಗಗಳ ಮಹತ್ವವೇನು ಗೊತ್ತಾ? ಒಮ್ಮೆಯಾದರೂ ಭೇಟಿ ಕೊಡಿ. ಶಿವರಾತ್ರಿ ಅಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಜಾಗೃತಿ, ತ್ಯಾಗ ಮತ್ತು ತತ್ವ ಚಿಂತನೆಯ ರಾತ್ರಿಯಾಗಿದೆ. ಶಿವವೆಂಬ ಪದವೇ ಮಂಗಳ, ಶಾಂತಿ ಮತ್ತು ಕಲ್ಯಾಣ ಎಂಬ ಅರ್ಥವನ್ನ ಹೊತ್ತುಕೊಂಡಿದೆ. ಶಿವರಾತ್ರಿ ಅಂದರೆ ಅಜ್ಞಾನದಿಂದ ಜ್ಞಾನಕ್ಕೆ, ಅಂಧಕಾರದಿಂದ ಪ್ರಕಾಶಕ್ಕೆ ಸಾಗುವ ಸಂಕೇತ. ಶಿವರಾತ್ರಿಯ ಈ ಸುದಿನ 12 ಜ್ಯೋತಿರ್ಲಿಂಗಗಳ ಮಹತ್ವ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಸೋಮನಾಥ ಜ್ಯೋತಿರ್ಲಿಂಗ, ಇದು ಭೂಮಿಯ ಮೊದಲ ಜ್ಯೋತಿರ್ಲಿಂಗ ಅನ್ನೋ ಬಿರುದು ಇದೆ. ಈ ದೇವಾಲಯವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದಲ್ಲಿದೆ. ಕೆಲವೊಂದು ನಂಬಿಕೆಯ ಪ್ರಕಾರ ಚಂದ್ರನು ದಕ್ಷ ಪ್ರಜಾಪತಿಯಿಂದ ಶಾಪಗ್ರಸ್ತನಾಗಿದ್ದಾಗ ಚಂದ್ರನು ಈ ಸ್ಥಳದಲ್ಲಿ ತಪಸ್ಸು ಮಾಡುವ ಮೂಲಕ ಈ ಶಾಪದಿಂದ ಮುಕ್ತಿ ಪಡೆದನು. ಈ ಶಿವಲಿಂಗವನ್ನ ಸ್ವತಃ ಚಂದ್ರದೇವನು ಸ್ಥಾಪಿಸಿದನು ಅಂತ ಹೇಳಲಾಗುತ್ತೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಈ ಶಿವಲಿಂಗವು ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ದಡದಲ್ಲಿ ಶ್ರೀಶೈಲಂ ಎಂಬ ಪರ್ವತದ ಮೇಲೆ ನೆಲೆಗೊಂಡಿದೆ. ಈ ದೇವಾಲಯದ ಪ್ರಾಮುಖ್ಯತೆಯನ್ನ ಶಿವನ ಕೈಲಾಸ ಪರ್ವತಕ್ಕೆ ಸಮಾನ ಅಂತ ಪರಿಗಣಿಸಲಾಗಿದೆ. ಧಾರ್ಮಿಕ ಗ್ರಂಥಗಳು ಅದರ ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನ ವಿವರಿಸುತ್ತೆ. ಈ ಜ್ಯೋತಿರ್ಲಿಂಗವನ್ನ ಭೇಟಿ ಮಾಡೋದರಿಂದ ಮಾತ್ರ ವ್ಯಕ್ತಿಯು ತನ್ನ ಎಲ್ಲಾ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಅಂತ ಹೇಳಲಾಗುತ್ತೆ. ಶ್ರಾವಣ ಮಾಸದಲ್ಲಿ ಶಿವನ ಈ ಜ್ಯೋತಿರ್ಲಿಂಗದ ಆರಾಧನೆ ಮತ್ತು ದರ್ಶನವು ನವೀಕರಿಸಬಹುದಾದ ಪುಣ್ಯವನ್ನ ಪಡೆಯಲು ಕಾರಣವಾಗುತ್ತೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಈ ಶಿವಲಿಂಗವು ಮಧ್ಯಪ್ರದೇಶದ ಧಾರ್ಮಿಕ ರಾಜಧಾನಿ ಅಂತ ಕರೆಯಲ್ಪಡುವ ಉಜ್ಜಯಿನಿ ನಗರದಲ್ಲಿದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ವಿಶೇಷತೆ ಏನು ಅಂದ್ರೆ ಇದು ವಿಶ್ವದ ಏಕೈಕ ದಕ್ಷಿಣಾಭಿಮುಖ ಜ್ಯೋತಿರ್ಲಿಂಗವಾಗಿದ್ದು ಇಲ್ಲಿ ಪ್ರತಿದಿನ ಬೆಳಗಿನ ಆರತಿಯು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಅಕಾಲಿಕ ಮರಣದಿಂದ ರಕ್ಷಣೆ ಕೋರಿ ಮಹಾಕಾಳ ಬಾಬಾನ ದರ್ಶನ ಪಡೆಯಲು ಭಕ್ತರು ಇಲ್ಲಿಗೆ ಬರುತ್ತಾರೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶದ ಪ್ರಸಿದ್ಧ ನಗರವಾದ ಇಂದೋರ್ ಬಳಿ ಇರುವ ಈ ಜ್ಯೋತಿರ್ಲಿಂಗವು ನೆಲೆಗೊಂಡಿರುವ ಸ್ಥಳದಲ್ಲಿ ನರ್ಮದಾ ನದಿಯು ಹರಿಯುತ್ತೆ. ಈ ನದಿಯು ಬೆಟ್ಟದ ಸುತ್ತಲೂ ಹರಿಯುವ ಮೂಲಕ ಶಿವನ ಓಂ ಆಕಾರವನ್ನ ರೂಪಿಸುತ್ತೆ. ಓಂ ಪದವು ಬ್ರಹ್ಮನ ಬಾಯಿಯಿಂದ ಹುಟ್ಟಿಕೊಂಡಿತು. ಆದ್ದರಿಂದ ಯಾವುದೇ ಧಾರ್ಮಿಕ ಗ್ರಂಥಗಳು ಅಥವಾ ವೇದಗಳನ್ನ ಓಂ ಉಚ್ಚಾರಣೆಯೊಂದಿಗೆ ಪಠಿಸಲಾಗುತ್ತೆ. ಈ ಜ್ಯೋತಿರ್ಲಿಂಗವು ಓಂಕಾರದ ಆಕಾರದಲ್ಲಿದೆ. ಆದ್ದರಿಂದ ಇದನ್ನ ಓಂಕಾರೇಶ್ವರ ಅಂತ ಕರೆಯಲಾಗುತ್ತೆ. ಕೇದಾರನಾಥ ಜ್ಯೋತಿರ್ಲಿಂಗ, ಕೇದಾರನಾಥದಲ್ಲಿರುವ ಜ್ಯೋತಿರ್ಲಿಂಗವು ಶಿವನ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಇದು ಉತ್ತರಾಖಂಡದಲ್ಲಿದೆ. ಬಾಬಾ ಕೇದಾರನಾಥನ ದೇವಾಲಯವು ಬದರಿನಾಥಕ್ಕೆ ಹೋಗುವ ದಾರಿಯಲ್ಲಿದೆ. ಕೇದಾರನಾಥನ ವಿವರಣೆಯು ಸ್ಕಂದ ಪುರಾಣ ಮತ್ತು ಶಿವ ಪುರಾಣಗಳಲ್ಲಿಯೂ ಕಂಡುಬರುತ್ತೆ. ಈ ಯಾತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಕೈಲಾಸಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನ ಶಿವನು ಕೇದಾರ ಪ್ರದೇಶಕ್ಕೂ ಕೊಟ್ಟಿದ್ದಾನಂತೆ. ಭೀಮಾಶಂಕರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಪರ್ವತದ ಮೇಲಿರುವ ಭೀಮಾಶಂಕರ ಜ್ಯೋತಿರ್ಲಿಂಗವನ್ನ ಮೋಟೇಶ್ವರ ಮಹಾದೇವ ಅಂತಾನೂ ಕರೆಯುತ್ತಾರೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯವಾದ ಬಳಿಕ ಈ ದೇವಾಲಯಕ್ಕೆ ಭಕ್ತಿಯಿಂದ ಭೇಟಿ ನೀಡುವ ಭಕ್ತನು ತನ್ನ 7 ಜನ್ಮಗಳ ಪಾಪಗಳನ್ನ ತೊಡೆದು ಹಾಕುತ್ತಾನೆ ಮತ್ತು ಸ್ವರ್ಗದ ಹಾದಿಯು ತೆರೆಯುತ್ತೆ ಅನ್ನೋ ನಂಬಿಕೆಯಿದೆ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ, ಈ ಜ್ಯೋತಿರ್ಲಿಂಗವು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾಗಿದೆ. ಇದು ಉತ್ತರ ಪ್ರದೇಶದ ಕಾಶಿ ಎಂಬ ಸ್ಥಳದಲ್ಲಿದೆ. ಎಲ್ಲಾ ಧಾರ್ಮಿಕ ಸ್ಥಳಗಳಲ್ಲಿ ಕಾಶಿಗೆ ಹೆಚ್ಚಿನ ಪ್ರಾಮುಖ್ಯತೆಯಿದೆ. ಪ್ರಳಯ ಬಂದರೂ ಈ ಸ್ಥಳ ಉಳಿಯುತ್ತೆ. ಯಾಕಂದ್ರೆ ಇದನ್ನ ರಕ್ಷಿಸಲು ಶಿವನು ಕಾಶಿಯನ್ನ ತನ್ನ ತ್ರಿಶೂಲದಲ್ಲಿ ಧರಿಸುತ್ತಾನೆ ಮತ್ತು ಅನಾಹುತ ತಪ್ಪಿದ ನಂತರ ಕಾಶಿಯನ್ನ ಅದರ ಸ್ಥಳದಲ್ಲಿ ಇರಿಸುತ್ತಾನೆ ಎನ್ನೋ ನಂಬಿಕೆಯಿದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ಗೋದಾವರಿ ನದಿಗೆ ಸಮೀಪದಲ್ಲಿರುವ ಬ್ರಹ್ಮಗಿರಿ ಪರ್ವತವು ಈ ಜ್ಯೋತಿರ್ಲಿಂಗಕ್ಕೆ ಹತ್ತಿರದಲ್ಲಿದೆ. ಈ ಪರ್ವತದಿಂದ ಗೋದಾವರಿ ನದಿಯು ಪ್ರಾರಂಭವಾಗುತ್ತೆ. ತ್ರಯಂಬಕೇಶ್ವರ ಅನ್ನೋದು ಶಿವನ ಹೆಸರೂ ಆಗಿದೆ. ಗೌತಮ ಋಷಿ ಮತ್ತು ಗೋದಾವರಿ ನದಿಯ ಕೋರಿಕೆಯ ಮೇರೆಗೆ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಬೇಕಾಯಿತು ಅಂತ ಕಥೆಗಳು ಹೇಳುತ್ತೆ. ವೈದ್ಯನಾಥ ಜ್ಯೋತಿರ್ಲಿಂಗ, ಎಲ್ಲಾ ಜ್ಯೋತಿರ್ಲಿಂಗಗಳ ಲೆಕ್ಕಾಚಾರದಲ್ಲಿ ವೈದ್ಯನಾಥ ಶಿವಲಿಂಗಕ್ಕೆ 9ನೇ ಸ್ಥಾನ ಕೊಡಲಾಗಿದೆ.
ಭಗವಾನ್ ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ ದೇವಾಲಯವಿರುವ ಸ್ಥಳವನ್ನ ವೈದ್ಯನಾಥ ಧಾಮ ಅಂತ ಕರೆಯಲಾಗುತ್ತೆ. ಈ ಸ್ಥಳವು ಜಾರ್ಖಂಡ್ ರಾಜ್ಯದ ಅಂದ್ರೆ ಹಿಂದಿನ ಬಿಹಾರದ ದಿಯೋಘರ್ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಮಾತ್ರ ಎಲ್ಲಾ ರೋಗಗಳು ಕೊನೆಗೊಂಡು ಶಿವಲೋಕ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆಯಿದೆ. ನಾಗೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗವು ಗುಜರಾತಿನ ಹೊರವಲಯದಲ್ಲಿರುವ ದ್ವಾರಕದಲ್ಲಿದೆ. ಧಾರ್ಮಿಕ ಗ್ರಂಥಗಳಲ್ಲಿ ಭಗವಾನ್ ಶಿವನು ಸರ್ಪಗಳ ದೇವರು ಮತ್ತು ನಾಗೇಶ್ವರನ ಸಂಪೂರ್ಣ ಅರ್ಥವು ಸರ್ಪಗಳ ದೇವರು. ದ್ವಾರಕಾಪುರಿಯಿಂದ ನಾಗೇಶ್ವರ ಜ್ಯೋತಿರ್ಲಿಂಗದ ಅಂತರವು ಹೆಚ್ಚೇನೂ ಇಲ್ಲ. ಭಕ್ತಿ ಮತ್ತು ನಂಬಿಕೆಯಿಂದ ಇಲ್ಲಿಗೆ ಬರುವವರ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾಗೇಶ್ವರ ಜ್ಯೋತಿರ್ಲಿಂಗದ ಮಹಿಮೆಯಲ್ಲಿ ಹೇಳಲಾಗಿದೆ. ರಾಮೇಶ್ವರಂ ಜ್ಯೋತಿರ್ಲಿಂಗ. ಇದು ತಮಿಳುನಾಡು ರಾಜ್ಯದ ರಾಮನಾಥಪುರಂನಲ್ಲಿದೆ. ಭಗವಾನ್ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಈ ಸ್ಥಳವು ಹಿಂದೂಗಳ 4 ಧಾಮಗಳಲ್ಲಿ ಒಂದಾಗಿದೆ. ಈ ಜ್ಯೋತಿರ್ಲಿಂಗವನ್ನ ಶ್ರೀರಾಮನು ಸ್ವತಃ ಸ್ಥಾಪಿಸಿದನು ಅಂತ ನಂಬಿಕೆಯಿದೆ. ಈ ಜ್ಯೋತಿರ್ಲಿಂಗವನ್ನ ಭಗವಾನ್ ರಾಮನು ಸ್ಥಾಪಿಸಿದ ಕಾರಣಕ್ಕೆ ಇದಕ್ಕೆ ರಾಮೇಶ್ವರಂ ಅಂತ ಹೆಸರಿಸಲಾಗಿದೆ. ಘೃಣೇಶ್ವರ ಮಹಾದೇವ ಜ್ಯೋತಿರ್ಲಿಂಗ. ಈ ಪ್ರಸಿದ್ಧ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ ನಗರ ಸಮೀಪವಿರುವ ದೌಲತಾಬಾದ್ ಬಳಿ ಇದೆ. ಈ ಜ್ಯೋತಿರ್ಲಿಂಗವನ್ನ ಘೃಣ್ಮೇಶ್ವರ ಅಂತಾನೂ ಕರೆಯಲಾಗುತ್ತೆ. ದೂರಗಳಿಂದ ಜನರು ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾರೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನ ಪಡೆಯುತ್ತಾರೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೊನೆಯ ಜ್ಯೋತಿರ್ಲಿಂಗವಾಗಿದೆ.